ವೆಲ್ಕಮ್ ಬ್ಯಾಕ್ ಟು ಜೀವಗಿನಿ ವ್ಲಾಗ್ಸ್. ಇವತ್ತಿನ ದಿವಸ ಹೊಸ ಡಿಸೈನ್ ಕಲ್ತ್ಕೊಳ್ಳೋಣ. ಈ ಡಿಸೈನ್ ಬೇಕಾಗಿರೋದು ಈ ಥರ ಕ್ರೋಶ ನಂಬರ್ 10 ಮತ್ತು ಈ ಥರ ಬೀಡ್ಸ್ ಬೇಕಾಗುತ್ತೆ. ಆ್ಯಸ್ ಯೂಶುವಲ್ 6 ಲೇಯರ್ ಥ್ರೆಡ್ ಬೇಕಾಗುತ್ತೆ. ಫಸ್ಟು ನಾವೇನು ಮಾಡ್ತಾಯಿದ್ದೀವಿ, ಥ್ರೆಡ್ ತೊಗೊಂಡು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಒಂದು ಸರಿ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡಿದೆ, ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ತಾಯಿದ್ದೀನಿ. ಯಾವ ಡಿಸೈನ್ ಹಾಕಿದ್ರೂ ನಾನು 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು. ನೋಡಿ 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ ತೊಗೋತಾ ಇದ್ದೀನಿ. ಅದೆಲ್ಲಿಗೆ ಬರುತ್ತೆ ನೋಡಿ, ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಆದಮೇಲೆ ಸ್ವಲ್ಪ ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ, ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 4 ಚೈನ್ ತೊಗೋತೀನಿ. 1 2 3 4 ಚೈನ್ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ ತೊಗೋತೀನಿ. 2 3 4 ಚೈನ್ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ ತೊಗೋತೀನಿ. ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಬೀಡ್ ಮೊದಲು ನಾನು 2 4 ಚೈನ್ ತೊಗೊಂಡಿದ್ದೀನಿ, ಮತ್ತು ಬೀಡ್ ಆದಮೇಲೆ 3 ಟೈಮ್ಸು 4 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಬೀಡ್ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಅದೆಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ 4 ಚೈನ್ ತೊಗೋತೀನಿ. ಬೀಡ್ ಮೊದಲು ಸ್ಟಾರ್ಟಿಂಗು 2 ಟೈಮ್ಸು 4 ಚೈನ್ ಹಾಕ್ಕೋಬೇಕು, ಮತ್ತು ಬೀಡ್ ಆದಮೇಲೆ 3 ಟೈಮ್ಸು ಚೈನ್ ಹಾಕ್ಕೋಬೇಕು. ಇದೇ ಥರ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗುತ್ತೆ. ಬೀಡಿಗೆ ಮೊದಲು 2 ಟೈಮ್ಸ್ ಹಾಕ್ಕೋಬೇಕು ಸ್ಟಾರ್ಟಿಂಗು, ಮತ್ತು ಎಂಡಿಂಗು 2 ಟೈಮ್ಸ್ ಹಾಕಬೇಕು. ಬೀಡ್ ಆದಮೇಲೆ 3 ಟೈಮ್ಸು 4 ಚೈನ್ ಹಾಕ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ ಅದು. ಇದೇ ಥರ ಹಾಕ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ 4 ಚೈನ್ನ 3 ಟೈಮ್ಸ್ ಹಾಕ್ಕೋಬೇಕು. ಎಂಡಲ್ಲಿ 2 ಟೈಮ್ಸ್ ಬರುತ್ತೆ. ಸ್ಯಾರಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 4 ಚೈನ್ ಹಾಕ್ಕೋಬೇಕು. ಇದೇ ಥರ ಹಾಕ್ಕೊಂಡ್ರೆ ಸ್ಯಾರಿ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಫಸ್ಟ್ ಸ್ಟೆಪ್ ಆಯಿತು ನಮಗೆ. ನೋಡಿ ಈ ಥರ ಆಗುತ್ತೆ. ಫಸ್ಟ್ ಸ್ಟೆಪ್ ಈ ಥರ ಆದಮೇಲೆ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೇಮ್ ಕಲರ್ ಥ್ರೆಡ್ ತೊಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ ನಾನು. 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋತೀನಿ. 1 2 3 4 ಚೈನ್ ಆದಮೇಲೆ ಮತ್ತೆ ಎಲ್ಲೇ ಲಾಕ್ ಮಾಡಿರ್ತೀವಿ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ 4 ಚೈನ್ನ. 4 ಚೈನ್ ಲಾಕ್ ಆದಮೇಲೆ ನೋಡಿ ಈ ಥರ ಆಗುತ್ತೆ. 4 ಚೈನ್ ಲಾಕ್ ಆದಮೇಲೆ ಈ ಥರ ಬೀಡಿಂದೆ 6 ಲೇಯರ್ ಥ್ರೆಡ್ ಇರುತ್ತೆ, ಅದಕ್ಕೆ ನಾವಿವಾಗ ತ್ರಿಬಲ್ ಕ್ರೋಶೆಟ್ ಹಾಕೋತೀವಿ. ನೋಡಿ ಈ ಥರ ತ್ರಿಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೋಬೇಕು, ಮತ್ತು ಬೀಡ್ ಬ್ಯಾಕ್ 6 ಲೇಯರ್ ಥ್ರೆಡ್ ಇರುತ್ತೆ ನೋಡಿ, ಆ ಥ್ರೆಡ್ಡೆಲ್ಲ ಒಂದೇ ಸರಿ ಬರಲ್ಲ, ಎಲ್ಲ 6 ಲೇಯರ್ ಥ್ರೆಡ್ ಕೂಡ ಬರಬೇಕು ನೀಡಲ್ಗೆ, ಆ ಥರ ತೊಗೋಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೊತ್ತು ಇದಾಗತ್ತೆ, ಆಮೇಲೆ ಸರಿ ಹೋಗುತ್ತೆ. ನೀಟಾಗಿ ಎಲ್ಲ ಥ್ರೆಡ್ ಬರೋ ಥರ ನೋಡಿಕೊಂಡು ತೊಗೊಳ್ಳಿ. ತ್ರಿಬಲ್ ಕ್ರೋಶೆಟ್ ಹಾಕೋಬೇಕು. 1 ಕಂಬ ಹಾಕೋ ತನಕ ಅಷ್ಟೇ, ಸೆಕೆಂಡಿಂದ ಸರಿ ಹೋಗುತ್ತೆ. ನೋಡಿ ಈ ಥರ ತ್ರಿಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ 3 ಸರ್ತಿ ದಾರ ಎತ್ಕೋಬೇಕು. 2ರಲ್ಲೊಂದು 2ರಲ್ಲೊಂದು ಮತ್ತು 2ರಲ್ಲೊಂದು, ಈ ಥರ ಒಂದು ತ್ರಿಬಲ್ ಕ್ರೋಶೆಟ್ ಆಯಿತು. ತ್ರಿಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕ್ಕೊಂಡು 3 ಚೈನ್ ಏನು ಮಾಡಿದ್ದೀನಿ, ಆ ತ್ರಿಬಲ್ ಕ್ರೋಶೆಟ್ ಒಳಗೆ ಬ್ಯಾಕು ಲಾಕ್ ಮಾಡಿಕೊಂಡೆ. ಮತ್ತು ತ್ರಿಬಲ್ ಕ್ರೋಶೆಟ್ ಆ್ಯಸ್ ಯೂಶುವಲ್ ತ್ರಿಬಲ್ ಕ್ರೋಶೆಟ್ ಹಾಕ್ಕೋತಿದ್ದೀನಿ. ಅದೇ 6 ಲೇಯರ್ ಥ್ರೆಡ್ಡು ಬೀಡ್ ಬ್ಯಾಕ್ ಇರೋದು, 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು. ನೆಕ್ಸ್ಟು 3 ಚೈನ್ ಹಾಕ್ಕೊಂಡೆ, ಅಲ್ಲಿಗೆ ಲಾಕ್ ಮಾಡಿಕೊಂಡೆ. ತ್ರಿಬಲ್ ಕ್ರೋಶೆಟಿಗೆ ಲಾಕ್ ಮಾಡಿಕೊಂಡೆ, ಮತ್ತು ತ್ರಿಬಲ್ ಕ್ರೋಶೆಟ್ಟು ಇದೇ ಥರ ಕಂಟಿನ್ಯೂ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಮತ್ತು 3 ಚೈನ್. ನಾವೇನು ತ್ರಿಬಲ್ ಕ್ರೋಶೆಟ್ ಹಾಕಿದ್ದೀವಿ ಅದನ್ನು ಬ್ಯಾಕಿಗೆ ಬಂದು 3 ಚೈನ್ನ ಲಾಕ್ ಮಾಡ್ಕೊಳ್ಳೋದು. ಆ 6 ಲೇಯರ್ ಇರುತ್ತಲ್ಲ, ಬೀಡ್ ಬ್ಯಾಕ್ 6 ಲೇಯರ್ ಇರುತ್ತೆ, ಬೀಡ್ ಬ್ಯಾಕ್ ಇರೋ ಥ್ರೆಡ್ಗೆ ನಾನು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ.
ಆ 6 ಲೇಯರ್ ಥ್ರೆಡ್ ಕೂಡ ಬರಬೇಕು. ಅದೇ ಥರ ನೀಟಾಗಿ ಮಾಡ್ಕೋಬೇಕು. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಳ್ಳಿ. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಈಸಿಯಾಗಿರುತ್ತೆ. ಕ್ರೋಶೆಟ್ ಥರ ಕಾಣಿಸುತ್ತೆ ಈ ಡಿಸೈನು. ತುಂಬ ಡಿಫ್ರೆಂಟಾಗಿದೆ, ಹಾಕ್ಕೊಳ್ಳೋಕ್ಕೂ ತುಂಬ ಈಸಿ ಇದೆ. ಇದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಮತ್ತೆ ತ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಟೋಟಲ್ ನಾವೇನು 10 ಟ್ರಿಬಲ್ ಕ್ರೋಶೆಟ್ ಬರುತ್ತೆ. 10 ಟ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತೆ ಈಚ್ ತ್ರಿಬಲ್ ಕ್ರೋಶೆಟ್ಗೆ 3 ಟೈಮ್ಸ್ ಚೈನ್ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಳ್ಳೋದು. ಈ ಡಿಸೈನ್ ಫುಲ್ಲು ಇದೇ ಥರ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಆರ್ಚು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಈ ಥರ ವರ್ಕ್ ಮಾಡಿದಾಗ ಆರ್ಚು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ನೋಡಿ ಬೇಕಿದ್ರೆ ಫಿನಿಶಿಂಗ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರ್ಚು. ಶೇಪ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಬೇರೆ ಬೇರೆ ಥರ ವೀಡಿಯೋಸ್ ಮಾಡಿ ಹಾಕೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬೇರೆ ಬೇರೆ ಡಿಸೈನ್ಸ್ದೆಲ್ಲ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನಾನು 10 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಅದು 10 ಟೈಮ್ಸ್ ಇಡ್ಸತ್ತೆ ಥ್ರೆಡ್. ಅಷ್ಟರಲ್ಲಿ 10 ಟೈಮ್ಸ್ 10 ತ್ರಿಬಲ್ ಕ್ರೋಶೆಟ್ ಇಡ್ಸತ್ತೆ. ನೋಡಿ ಈ ಥರ 10 ಟೈಮ್ಸು ತ್ರಿಬಲ್ ಕ್ರೋಶೆಟ್ ಆದಮೇಲೆ 10 ತ್ರಿಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟು ಬೀಡ್ ಆದಮೇಲೆ 4 ಚೈನ್ ಗ್ಯಾಪ್ ಇತ್ತಲ್ಲ, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ ಈ ಥರ ಆರ್ಚ್ ಕಾಣಿಸುತ್ತೆ ನೋಡಿ, ಎಷ್ಟು ನೀಟಾಗಿದೆ, ಎಷ್ಟು ಅಗಲ ಕಾಣಿಸ್ತಾ ಇದೆ ಈ ಆರ್ಚು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೀಡ್ ಆದಮೇಲೆ ಫಸ್ಟು 4 ಚೈನ್ ಇತ್ತಲ್ಲ, ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟು 4 ಚೈನ್ ಹಾಕೋತಾ ಇದ್ದೀನಿ. ಆರ್ಚ್ದು ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡೆ. ಮತ್ತು 4 ಚೈನ್ ಎಲ್ಲಿದೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಅಲ್ಲಿಂದನೇ ತ್ರಿಬಲ್ ಕ್ರೋಶೆಟ್ ತೊಗೋಬೇಕು ನೆಕ್ಸ್ಟ್ ಬೀಡ್ಗೆ. ಇವಾಗ ಲಾಕ್ ಮಾಡಿದ್ದೀರಲ್ಲ, ಅಲ್ಲಿಂದನೇ ತ್ರಿಬಲ್ ಕ್ರೋಶೆಟ್ ತೊಗೋಬೇಕು ನೆಕ್ಸ್ಟ್ ಬೀಡ್ಗೆ. ಇದೇ ಥರ ಕಂಟಿನ್ಯೂ ಆಗುತ್ತೆ. ಬೀಡ್ ಹಿಂದೆ ಇರೋ 6 ಲೇಯರ್ಗೆ ನಾವು ಟ್ರಿಬಲ್ ಕ್ರೋಶೆಟ್ ಹಾಕಬೇಕು. ಮತ್ತು ಈಚ್ ಟ್ರಿಬಲ್ ಕ್ರೋಶೆಟ್ಗೆ ಒಂದೊಂದು ಟ್ರಿಬಲ್ ಕ್ರೋಶೆಟ್ಗೂ 3 ಚೈನ್ ಹಾಕ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಬ್ಯಾಕ್ ಸೈಡ್ ಬಂದು ಲಾಕ್ ಮಾಡ್ಕೊಳ್ಳೋದು. ತ್ರಿಬಲ್ ಕ್ರೋಶೆಟ್ ಬ್ಯಾಕ್ ಬಂದು ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಒಂದು ಆರ್ಚ್ಗೆ ನಾವು ತ್ರಿಬಲ್ ಕ್ರೋಶೆಟ್ಟು 10 ಹಾಕ್ಕೋಬೋದು. ನೀವು ನೋಡಿ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಆರ್ಚ್ ಶೇಪ್ ನೀಟಾಗಿ ಬರೋ ಥರ ನೋಡಿ ಹಾಕ್ಕೊಳ್ಳಿ. ಇದೇ ಥರ ಫುಲ್ ಸ್ಯಾರಿ ನಿಮಗೆ ಕಂಟಿನ್ಯೂ ಆಗುತ್ತೆ. ಟ್ರಿಬಲ್ ಕ್ರೋಶೆಟ್ ನೋಡಿ, ಇವಾಗ ಸ್ಯಾರಿ ಫುಲ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಈ ಥರ ಆದಮೇಲೆ ಏನು ಮಾಡಬೇಕು, ನಾವು ಆ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೇಕಾಗತ್ತೆ. ನೋಡಿ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಡಿಸೈನು. ಭಾಳ ಬೇಗ ಹಾಕ್ಕೋಬೋದು ಈ ಡಿಸೈನ್ನ. ನೀವು ಒಂದ್ಸರಿ ಟ್ರೈ ಮಾಡಿ.